ಮುದ್ದು ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಪ್ರಜಾನಿಷ್ಠೆ ಗದ್ಯ ಭಾಗದ ಪ್ರವೇಶ ಭಾಗವನ್ನ, ಕೃತಿಕಾರರ ಪರಿಚಯವನ್ನ, ಗದ್ಯದ ಆಶಯವನ್ನ ನೋಡಿದ್ರಿ. ಇನ್ನು ಈ ಗದ್ಯದ ಸಾರಾಂಶವನ್ನ ನೋಡೋಣ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡಂತಹ ಬೇರೆ ಬೇರೆ ರಾಜರುಗಳ ಕಣ್ಣುಗಳು ಕೆಂಪಾಗುವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಅಂದ್ರ ಅಭಿವೃದ್ಧಿಯನ್ನ ಹೊಂದುತ್ತಿರುವಂತಹ ವಿಷ್ಣುವರ್ಧನ ಭೂಪಾಲನನ್ನ ಬಡಿಯಬೇಕು ಅಂತ ಹೇಳಿ ಎಲ್ಲ ಶತ್ರು ರಾಜರುಗಳು ಹವಣಿಸಾಕತ್ತಿದ್ರು ಅಂತಂದ್ರ ಯೋಚಿಸಾಕತ್ತಿದ್ರು ಅಂತ. ಅವರಲ್ಲಿ ಪ್ರಮುಖನಾದವನು ಯಾರು ಅಂತಂದ್ರ ಚೋಳಮಂಡಲದ ಕುಲೋತ್ತುಂಗ. ಈ ಕುಲೋತ್ತುಂಗ ಗಂಗರ ತಲಕಾಡನ್ನ ತನ್ನ ಸ್ವಾಧೀನದೊಳಗಿಟ್ಕೊಂಡು ಅಲ್ಲಿ ಆದಿಯಮ ಅನ್ನುವಂತಹ ರಾಜಪ್ರತಿನಿಧಿಯನ್ನ ನೇಮಿಸಿದ್ದ. ಕುಲೋತ್ತುಂಗ ಪ್ರಚಂಡ ಆಶಾವಾದಿಯಾಗಿದ್ದ. ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಅಖಂಡ ಭರತಖಂಡದ ಒಡೆತನವನ್ನ ಅಂತಂದ್ರ ಇಡೀ ಭಾರತವನ್ನ ಬಯಸುತ್ತಿದ್ದಂತ ದುರಾಶಾ ಪಿಶಾಚಿ ಯಾರಾಗಿದ್ರು ಅಂತಂದ್ರ ಚೋಳಮಂಡಲದ ಕುಲೋತ್ತುಂಗ ಆಗಿದ್ದ. ಹೊಯ್ಸಳ ಸಾಮ್ರಾಜ್ಯವನ್ನ ತನ್ನ ವಶ ಮಾಡ್ಕೋಬೇಕು, ಹೊಯ್ಸಳ ಸಾಮ್ರಾಜ್ಯ ತನ್ನ ಅಧೀನದೊಳಗಿಟ್ಕೋಬೇಕು ಅಂತ ಹೇಳಿ ಈತ ಏನ್ ಮಾಡಿದ ಅಂತಂದ್ರ ಆದಿಯಮನನ್ನ ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸ್ತಾನ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಈ ಕುಲೋತ್ತುಂಗ ಅದನ್ನಲ್ಲ ಆದಿಯಮನನ್ನ ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಕ ಕಳಿಸ್ತಾನ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಇರ್ತಕ್ಕಂತ ಚಿಕ್ಕ ಪುಟ್ಟ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾನ. ಆಮೇಲೆ ಒಂದು ದೊಡ್ಡ ದಂಡಯಾತ್ರೆಯನ್ನ ಕೈಗೊಳ್ತಾನ. ಈ ವಿಷಯವನ್ನ ಗುಪ್ತಚಾರರಿಂದ ತಿಳಿದಂತಹ ಹೊಯ್ಸಳೇಶ್ವರ ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕ ತಯಾರಿಯನ್ನ ಮಾಡ್ಕೋತಾನ. ಶಕವರ್ಷ 1038ನೆಯ ದುರ್ಮುಖಿ ನಾಮ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು. ದ್ವಾರ ಸಮುದ್ರದ ಸೇನೆ ಯಾವುದು ಅಂತಂದ್ರ ವಿಷ್ಣುವರ್ಧನನ ಸೇನೆ. ತಲಕಾಡಿನ ಕಡೆಗೆ ಎಲ್ಲರೂ ತಯಾರಿಯನ್ನ ಮಾಡ್ಕೊಂಡು ಚೈತ್ರ ಯಾತ್ರೆ ಅಂದ್ರ ವಿಜಯ ಯಾತ್ರೆಯನ್ನ ಶುರು ಮಾಡ್ಕೋತಾರಂತ. ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಈ ಮಳವಳ್ಳಿ ಮುಡುಕು ತೊರೆಗಳಲ್ಲಿ ನಡೆದಂತಹ ಯುದ್ಧದೊಳಗ ಹೊಯ್ಸಳರು ಗೆದ್ರು, ಚೋಳ ಸೇನೆ ಸೋತ್ ಹೋಯ್ತು. ತಲಕಾಡಿನ ರಾಜಪ್ರತಿನಿಧಿಯಾಗಿ ನೇಮಕಗೊಂಡ ಆದಿಯಮ ಯುದ್ಧದಲ್ಲಿ ಸತ್ತು ಹೋಗ್ಬಿಟ್ಟ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜಯಕಾರ ಹಾಕಿತು. ಆದಿಯಮ ಯುದ್ಧದೊಳಗ ಸತ್ತ ಅನ್ನುವಂತಹ ವಿಷಯ ತಿಳಿದಂತಹ ಚೋಳ ಸೇನೆ ಐತಲ್ಲ, ಯಾರು ಉಳಿಲಾರ್ದ ದಿಕ್ಕಾಪಾಲಾಗಿ ಓಡಿ ಹೋಗ್ಬಿಟ್ರು. ಇನ್ನು ತಲಕಾಡು ಯಾರಿಗೆ ಉಳಿತು ಹೇಳ್ರಿ? ವಿಷ್ಣುವರ್ಧನಿಗೆ ಉಳಿತು. ಈ ವಿಷಯ ತಿಳಿದಂತಹ ಸಮಸ್ತ ಸೇನೆ ತಲಕಾಡುಗೊಂಡನಿಗೆ ಜಯ ಆಗಲಿ, ತಲಕಾಡುಗೊಂಡನಿಗೆ ಜಯವಾಗಲಿ, ವಿಷ್ಣುವರ್ಧನನಿಗೆ ಜಯ ಆಗಲಿ ಅಂತ ಹೇಳಿ ಎಲ್ರು ಜಯಕಾರ ಹಾಕಾಕತ್ರು. ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಕೆಚ್ಚೆದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮೆರೆಯಬಾರದು. ಇದು ನಮ್ಮ ಸ್ವತ್ತು, ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಆ ಸೇನೆಯಲ್ಲಿ ಇರ್ತಕ್ಕಂತಹ ಕೆಲವು ಜನ ಏನ್ ಮಾಡಿದ್ರು ಅಂತಂದ್ರ ಈ ತಲಕಾಡನ್ನ ನಾವು ಲೂಟಿ ಮಾಡ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರ. ಆದ್ರ ವಿಷ್ಣುವರ್ಧನ ಭೂಪಾಲ ಇದಕ್ಕ ಆಸ್ಪದ ಕೊಡಂಗಿಲ್ಲ. ಸೈನಿಕರಿಗೆ ಆತ ಏನ್ ಹೇಳ್ತಾನ ಅಂದ್ರ, ಕೆಚ್ಚೆದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನ. ವಿಜಯ ಅಂದ್ರ ನಾವು ಗೆದ್ದಂತಹ ದಿನ, ಅದನ್ನ ನಾವು ಮೈ ಮರಿಬಾರ್ದು. ಇದು ನಮ್ಮ ಸತ್ವ ಪರೀಕ್ಷೆ ಕೂಡ ಹೌದು.
ಆದ್ದರಿಂದ ಎಷ್ಟೇ ಸ್ಥಾನಮಾನ ಬರಲಿ, ಪದವಿ ಪ್ರಶಸ್ತಿಗಳೇ ಬರಲಿ, ನಾವು ನಮ್ಮ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು ಅಂತ ಹೇಳಿ ವಿಷ್ಣುವರ್ಧನ ಹೇಳ್ತಾನ. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ, ಶಾಂತಿ ಸ್ಥಾಪನೆ ಮಾಡಿ. 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ಇಲ್ಲಿ ವಿಷ್ಣುವರ್ಧನ ಏನ್ ಹೇಳ್ತಾರು ಅಂತಂದ್ರ, ಸೆರೆ ಸಿಕ್ಕ ಸೈನಿಕರ ಮೇಲೆ ನೀವು ದೌರ್ಜನ್ಯ ನಡೆಸುವುದು ತಪ್ಪು, ಅದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನ ಲೂಟಿ ಮಾಡುವುದು ಅಂದ್ರ ಕದಿಯುವುದು ಕೂಡ ಯುದ್ಧ ಧರ್ಮ ಅಲ್ಲ. ಆ ಕಾರಣ ನೀವೆಲ್ಲರೂ ಏನ್ ಮಾಡ್ರಿ, ತಲಕಾಡಿನವರು ಈಗ ಮೊದ್ಲ ಭಯದೊಳಗದಾರ. ನೀವು ಅವರನ್ನ ನಮ್ಮವರಂತ ಹೇಳಿ ತಿಳ್ಕೊಳ್ರಿ. ಅವರಲ್ಲಿರ್ತಕ್ಕಂತಹ ಆ ಭಯವನ್ನ, ಆ ಮನೋಭೀತಿಯನ್ನ ದೂರ ಮಾಡಿ ಅಲ್ಲಿ ಶಾಂತಿ ಸ್ಥಾಪನೆ ಮಾಡ್ರಿ. ಇಲ್ಲೆಲ್ಲ ಶಾಂತಿ ಸ್ಥಾಪನೆ ಆದ ಒಂದು 4 ದಿನಗಳಾದ ಮೇಲೆ ನಾವು ರಾಜಧಾನಿಗೆ ಹೋಗುಣು ಅಂತ ಹೇಳಿ ವಿಷ್ಣುವರ್ಧನ ಹೇಳ್ತಾನ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು, ದಂಡಾಧೀಶ ತುಂಗದೇವನು ಅನುಮೋದಿಸಿದರು. ವಿಷ್ಣುವರ್ಧನ ಹೇಳಿದಂತಹ ಮಾತುಗಳು ಪ್ರಜೆಗಳಿಗೆ ಹಿಡಿಸಿದ್ವು. ಅವನ ಇಚ್ಛೆಯನ್ನ ಮಹಾಮಂತ್ರಿಯಾದಂತಹ ಗಂಗರಾಜ, ದಂಡಾಧೀಶರಾದಂತಹ ತುಂಗದೇವ ಇವರಿಬ್ರು ಸೇರಿ ಅನುಮೋದಿಸಿದರು. ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕಳಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತಲಾದೇವಿ. ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯುವರಾಜ ಕುಮಾರ ಉದಯಾದಿತ್ಯ. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು, ದುಷ್ಟರು ದೋಂಬಿ ಏಳುವುದು ಸಹಜ. ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲವೂ ಕೇಳಿ ಬರದಾಯಿತು. ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಚಾರರಿಂದ ತಿಳಿಯುತ್ತಿದ್ದಳು. ಆಗಾಗ ತಾನು ವೇಷ ಮರೆಸಿಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿ ಬರುತ್ತಿದ್ದಳು. ವಿಷ್ಣುವರ್ಧನ ಯುದ್ಧವನ್ನು ಕೈಗೊಂಡಾಗ ಈತ ರಾಜಧಾನಿ ಒಳಗ ಸಂರಕ್ಷಕಳಾಗಿ ನಿಂತಿದ್ದಂತಹ ದೇವತೆ ಯಾರು ಅಂತಂದ್ರ ವಿಷ್ಣುವರ್ಧನನ ಮಹಾರಾಣಿ ಶಾಂತಲಾದೇವಿ. ಆಕೆಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯಾರು ಅಂದ್ರೆ ಕುಮಾರ ಉದಯಾದಿತ್ಯ. ಈ ಉದಯಾದಿತ್ಯ ವಿಷ್ಣುವರ್ಧನನ ತಮ್ಮ, ಶಾಂತಲಾದೇವಿಯ ಮೈದನಾಗಿರ್ತಾನ. ಯುದ್ಧಕ್ಕಾಗಿ ರಾಜ್ಯದ ಸೇನೆ ಎಲ್ಲ ಹೊರ ಹೋದಾಗ ಪಕ್ಕದ ಪಾಳೆಗಾರರು, ದುಷ್ಟರು ಆ ರಾಜ್ಯದ ಮೇಲೆ ದೋಂಬಿ ಏಳುವುದು ಅಂದ್ರೆ ಯುದ್ಧಕ್ಕೆ ಹೋಗುವುದು ಸಹಜ ಆಗಿರ್ತತಿ. ಆದ್ರ ಈ ಮಹಾರಾಣಿ ಇದ್ದದ ಕಾರಣದಿಂದ ಯಾರೂ ದೋಂಬಿ ಏಳಲಿಲ್ಲ, ಗದ್ದಲ ಮಾಡ್ಲಿಲ್ಲ, ಯುದ್ಧಕ್ಕೆ ಬರ್ಲಿಲ್ಲ. ಯಾಕಂದ್ರ ಮಹಾರಾಣಿಯವರು ದಂಡವನ್ನ ಹಿಡಿದು ಕುಳಿತಿದ್ರು. ಯಾರು ಯುದ್ಧಕ್ಕೆ ಬರ್ರಿ, ನಾನು ಯಾವಾಗ್ಲೂ ಯುದ್ಧಕ್ಕ ಸನ್ನದ್ಧವಾಗಿದ್ದೀನಿ, ಬರ್ರಿ ಅಂತ ಹೇಳಿ ದಂಡವನ್ನ ಹಿಡ್ಕೊಂಡು ಕುಂತು ಬಿಟ್ಟಿದ್ಲಿ. ಹೀಗಾಗಿ ಯಾವ ಗದ್ದಲನೂ ಕೇಳಿ ಬರದಂತಾಯ್ತು. ಮಹಾರಾಣಿ ಪರಿಸ್ಥಿತಿಯನ್ನ ಗೂಢಚಾರರಿಂದ ತಿಳ್ಕೊಳ್ತಾ ಇದ್ಲು. ಆಗಾಗ ತಾನು ಬೇರೆ ಬೇರೆ ವೇಷ ಧರಿಸಿ ವೇಷವನ್ನ ಮರೆಸ್ಕೊಂಡು ದೇಶದ ಒಳಭಾಗಗಳಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ಲು. ತಾನು ಗಂಡುಡುಗೆಯನ್ನುಟ್ಟು ಯುವರಾಜ ಕುಮಾರ ಉದಯಾದಿತ್ಯನನ್ನು ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವಕ್ಕೆ ಕುದುರೆ ಏರಿ ದ್ವಾರ ಸಮುದ್ರದ ದ್ವಾರದಿಂದ ಹೊರಟಳು. ರಾಜ್ಯದ ದಕ್ಷಿಣ ವಿಭಾಗವನ್ನು ವೀಕ್ಷಿಸುವ ಸಲುವಾಗಿ ಬೆಳ್ಗೋಳ, ಬಾಣಾವರ ನಾಡುಗಳನ್ನು ದಾಟಿ ಅಂದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದರು. ಅದರ ಹೆಸರು ಬನದಮ್ಮನಹಳ್ಳಿ. ಊರ ಆಚೆ ಬನಶಂಕರಿಯ ದೇವಾಲಯ ಭವ್ಯವಾಗಿ ಬೆಳಗುತ್ತಿತ್ತು. ಅಲ್ಲಿ ಹೋಗಿ ದೇವಿಗೆ ನಮಸ್ಕರಿಸಿ ಪಯಣವನ್ನು ಮುಂದುವರಿಸುವುದೆಂದು ಆಲೋಚಿಸಿ ಅಲ್ಲಿಗೆ ನಡೆದರು. ಶಾಂತಲಾದೇವಿ ಪುರುಷನ ವೇಷವನ್ನ ಧರಿಸಿಕೊಂಡು ಉದಯಾದಿತ್ಯನನ್ನ ಜೊತೆಯಲ್ಲಿ ಕರ್ಕೊಂಡು ಬೆಳಗ್ಗೆನೆ ಎದ್ದು ಕುದುರೆಯನ್ನು ಏರಿ ದ್ವಾರ ಸಮುದ್ರದ ದ್ವಾರದಿಂದ ಹೊರಟು ಬಿಡ್ತಾಳ. ಎಲ್ಲಿ ಅಂತಂದ್ರ ರಾಜ್ಯದ ದಕ್ಷಿಣ ವಿಭಾಗವನ್ನ ನೋಡ್ಲಿಕ್ಕೆ. ಅಲ್ಲಿ ಬೆಳ್ಗೋಳ, ಬಾಣಾವರ ನಾಡುಗಳನ್ನ ದಾಟಿ ಅವತ್ತಿನ ದಿನ ಸಂಜಿಕ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬರ್ತಾಳ. ಆ ಹಳ್ಳಿಯ ಹೆಸರು ಏನು ಅಂತಂದ್ರ ಬನದಮ್ಮನ ಹಳ್ಳಿ. ಬನದಮ್ಮ ಅಂದ್ರ ಬನಶಂಕರಿ. ಆ ಬನದಮ್ಮನ ಹಳ್ಳಿ ಒಳಗ ಬನಶಂಕರಿ ದೇವಾಲಯ ಇತ್ತು ಊರ್ ಹೊರಗಡೆ. ಅದು ತುಂಬಾ ಭವ್ಯವಾಗಿ ಬೆಳಗ್ತಾ ಇತ್ತು. ಅಲ್ಲಿಗೆ ಹೋಗಿ ಆ ದೇವಿಗೆ ನಮಸ್ಕರಿಸಿ ನನ್ನ ಪಯಣವನ್ನು ಮುಂದುವರಿಸಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾಳ. ಈಗ ಯಾವಾಗ್ಲೂ ನೋಡ್ರಿ, ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತಂದ್ರ ನಾವು ಫಸ್ಟ್ ದೇವರಿಗೆ ನಮಸ್ಕಾರವನ್ನ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ಶಾಂತಲಾದೇವಿಯು ಕೂಡ ತನ್ನ ಒಂದು ಕಾರ್ಯವನ್ನ ದೇವಿಗೆ ನಮಸ್ಕರಿಸುವುದ್ರ ಮೂಲಕ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಬನದಮ್ಮನ ಹಳ್ಳಿಯಲ್ಲಿ ಬನಶಂಕರಿ ದೇವಾಲಯಕ್ಕ ಹೋಗ್ತಾಳ.
ಆದರೆ ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ನೂರಾರು ಜನರು ಒಂದು ಪಂಚಾಯತಿ ನೆರೆದಿದ್ದು ಕಂಡುಬಂತು. ಯಾವುದೋ ಹಳ್ಳಿ ಜಗಳ ಇರಬೇಕೆಂದು ಅಂದುಕೊಂಡಳು ಶಾಂತಲೆ. ಆದರೆ ಅದು ಜಗಳವಾಗಿರಲಿಲ್ಲ. ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬೇಡಲಾಗುತ್ತಿತ್ತು. ಶಾಂತಲಾದೇವಿ ಬನಶಂಕರಿ ದೇವಾಲಯಕ್ಕೆ ನಮಸ್ಕಾರ ಮಾಡಕ್ ಹೋದಂತ ಸಂದರ್ಭದೊಳಗ ಅಲ್ಲಿ ಕಟ್ಟೆಯ ಮೇಲೆ ನೂರಾರು ಜನ ಕೂತು ಪಂಚಾಯತಿ ಮಾಡಕತ್ತಿದ್ದು ಕಂಡು ಬರ್ತೈತಿ. ಮರೆಯಲ್ಲಿ ನಿಂತುಕೊಂಡು ನೋಡ್ತಾಳ. ಆಗ ಆಕಿಗೆ ಅನಸ್ತತಿ ಇದು ಯಾವುದೋ ಒಂದು ಹಳ್ಳಿ ಜಗಳ ಇರಬೇಕು ಅಂತ ಹೇಳಿ. ಆದ್ರ ಕೆಲವೊಂದು ಸಮಯ ನಿಂತು ನೋಡ್ತಾಳ, ಅಯ್ಯೋ ಇದು ಜಗಳ ಅಲ್ಲ, ಯಾವುದೋ ಒಂದು ನ್ಯಾಯಕ್ಕಾಗಿ ಇವರು ಪಂಚಾಯತಿ ನಡ್ಸಾರ ಅಂತ ಹೇಳಿ ಅನ್ಕೋತ. ಪಂಚಾಯಿತಿಯ ಜನಸಮೂಹಕ್ಕೆ ಕಾಣಿಸದಂತೆ ದೂರದ ಹಿಪ್ಪೆಯ ಮರದ ಮರೆಯಲ್ಲಿ ನಿಂತು ಶಾಂತಲೆ ಮತ್ತು ಉದಯಾದಿತ್ಯರು ಅಲ್ಲಿ ನಡೆಯುತ್ತಿದ್ದ ನ್ಯಾಯ ವಿಚಾರಣೆಯನ್ನು ಆಲಿಸುತ್ತಿದ್ದರು. ಉದಯಾದಿತ್ಯ ಮತ್ತು ಶಾಂತಲೆ ಅವ್ರು ಯಾರಿಗೂ ಕಾಣ್ಲಾರ್ದಂಗ ಹಿಪ್ಪೆಯ ಮರದ ಹಿಂದೆ ನಿಂತ್ಕೊಂಡು ಏನ್ ನಡೀತಾ ಇದೆ ಅಂತ ಹೇಳಿ ನೋಡ್ತಾ ಇದ್ರು. ಏನ್ರಪ್ಪ ದೈವದವರು, ಏನ್ ಹೇಳ್ತೀರಾ ಹೇಳ್ರಿ. ಗಾದಿಯ ಮೇಲೆ ಕುಳಿತಿದ್ದ ದಪ್ಪ ಮೀಸೆಯ ಗಾವುಂಡ ಕೇತಮಲ್ಲ ನಾಯಕ ಅದೇ ಕಟ್ಟೆಯ ಮೇಲೆ ಕುಳಿತಿದ್ದ 10 ಜನರನ್ನು ಕೇಳಿದ. ಎಲ್ಲರೂ ಮುಂಡಾಸುಗಳನ್ನು ಸುತ್ತಿಕೊಂಡಿದ್ದರು. ಏನ್ರಪ್ಪ ದೈವದವರು, ದೈವದವ್ರಂದ್ರ ಯಾರು ಅಂತಂದ್ರ ಊರಿನ ಹಿರಿಯರು. ಊರಿನ ಹಿರಿಯರಿಗೆ ಕೇತಮಲ್ಲ ಏನಂತಾನಂದ್ರ, ಏನ್ ಹೇಳ್ತೀರ ಹೇಳ್ರಿ ಅಂತ ಹೇಳಿ ತನ್ನ ಆಜು ಬಾಜು ಕೂತಂತಹ 10 ಜನ ಹಿರಿಯರನ್ನ ಕೇಳ್ತಾನಂತ. ಅವರೆಲ್ಲರೂ ಮುಂಡಾಸು ಸುತ್ತಿದ್ರು. ಮುಂಡಾಸು ಅಂದ್ರ ರುಮಾಲನ್ನ ಸುತ್ತಿದ್ರು. ಈಗ ಒಬ್ರೇ ನ್ಯಾಯ ತೀರ್ಮಾನ ಮಾಡಕ್ ಬರುವುದಿಲ್ಲ. ಅದಕ್ಕ ಒಂದು 10 ಜನ ಹಿರಿಯರನ್ನ ಕೇಳಿ ನ್ಯಾಯ ತೀರ್ಮಾನ ಮಾಡ್ತಾರ. ಅದೇ ರೀತಿಯಾಗಿ ಕೇತಮಲ್ಲ ತನ್ನ ಸುತ್ತಮುತ್ತಲು ಇರ್ತಕ್ಕಂತಹ ಹಿರಿಯರನ್ನ ಕೇಳ್ಕೊಂಡು ನ್ಯಾಯ ಹೇಳ್ತಾನ. ಏನು ತಾತ ಈ ಹೊತ್ತಿನ ವಿಚಾರ ಎಂದ ಒಬ್ಬ. ಅಲ್ಲೇ ಇರ್ತಕ್ಕಂತ ಒಬ್ಬವ ಏನಂತಾನ, ಏನು ಇಷ್ಟೊತ್ನಾಗನ ಪಂಚಾಯತಿ ತೀರ್ಮಾನ ಮಾಡಕತ್ತಿರಲ್ಲ, ಏನ್ ವಿಚಾರ ಅಂತ ಹೇಳಿ ಕೇಳ್ತಾನ. ಆಗ ಕೇತಮಲ್ಲ ನಾಯಕ ವಿಷಯವನ್ನ ವಿವರಿಸ್ತಾನ. ನೋಡಿ, ಬೀರಣ್ಣ ತನ್ನ ಮೂಡಲ ದಿಕ್ಕಿನಾಗಿರೋ ಹಳ್ಳಿ ಹೊಲನ ಈರಣ್ಣನಿಗೆ 108 ಹೊನ್ನಿಗೆ ಕೊಟ್ಟಿದ್ದ 2 ವರ್ಷಗಳ ಹಿಂದೆ. ಕೈಯಕ್ಕೆ ತಕ್ಕೊಂಡು ಹೊಲದಾಗೆ ಉಳುಮೆ ಮಾಡುವಾಗ ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ತು. ಈಗ ಇಲ್ಲೈತೆ ನೋಡ್ರಿ. ಹೊನ್ನು ತುಂಬಿದ ಕೊಪ್ಪರಿಗೆಯನ್ನು ತೋರಿದ ಆ ನಾಯಕ ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಕೊಂಡೋಗಿ, ತಕ್ಕಳಪ್ಪ, ಇದು ನೀನು ಕೊಟ್ಟ ಹೊಲದಾಗೆ ಸಿಕ್ಕಿತು. ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ, ತಕೋ ಅಂದ. ಬೀರಣ್ಣ ತನ್ನ ಹೊಲನ 2 ವರ್ಷದ ಹಿಂದ 108 ಹೊನ್ನಿಗೆ ಈರಣ್ಣಗೆ ಮಾರಿರ್ತಾನ. ಒಂದು ದಿನ ಉಳುಮೆ ಮಾಡಕ್ಕಂತ ಹೇಳಿ ಹೊಲಕ್ಕೆ ಹೋಗ್ತಾನ. ಆ ಉಳುಮೆ ಮಾಡುವಂತಹ ಸಂದರ್ಭದೊಳಗ ಕೊಪ್ಪರಿಗೆ ಬಂಗಾರ ಸಿಕ್ಕಿಬಿಡ್ತತಿ. ಕೊಪ್ಪರಿಗೆ ಅಂದ್ರ ಒಂದು ದೊಡ್ಡದಾದಂತಹ ಲೋಹದ ಪಾತ್ರೆ ತುಂಬಾ ಬಂಗಾರ ತುಂಬಿಕೊಂಡಿರ್ತತಿ. ಅದನ್ನ ನೀವು ಚಿತ್ರದೊಳಗ ನೋಡಬಹುದು. ಈಗಿನ ಕಾಲದಾಗ ಏನ್ರೆ ಹಿಂಗ್ ಕೊಪ್ಪರಿಗೆ ಬಂಗಾರ ಯಾರಿಗಾರ ಸಿಕ್ಕಿತ್ತು ಅಂದ್ರ ಮನ್ಯಾನವ್ರಿಗೆ ತಿಳಿಸ್ತಿರ್ಲಿಲ್ಲ. ನೆಲದ ಮೇಲೆ ಒಂದ್ 10 ರೂಪಾಯಿ ಬಿದ್ರುನು ಆ ಕಡೆ ಈ ಕಡೆ ನೋಡಿ ತಮಗಂತ ಹೇಳಿ ಎತ್ತಿಟ್ಕೊಳ್ಳೋ ಜನ ಈಗಿನ ಕಾಲದಾಗ ಐತಿ. ಆಗಿನ ಕಾಲದ ಜನ ಎಷ್ಟು ಸತ್ಯ ಉಳ್ಳವರಾಗಿದ್ರು, ಎಷ್ಟು ನಿಷ್ಠಾವಂತರಾಗಿದ್ರು ಅನ್ನಕ ಇದೊಂದು ಉದಾಹರಣೆ ಸಾಕು. ಇನ್ನು ಈರಣ್ಣ ಆ ಕೊಪ್ಪರಿಗೆ ಬಂಗಾರವನ್ನ ಪೂಜೆ ಮಾಡಿ ಬೀರಣ್ಣನ ಮನೆಗೆ ತಗೊಂಡ್ ಹೋಗ್ತಾನ. ಅಲ್ಲಿ ಹೋಗಿ ಹೇಳ್ತಾನ, ತಗೊಳಪ್ಪ, ಇದು ನಿನ್ನ ಹೊಲದಾಗ ಸಿಕ್ಕೇತಿ. ಇದನ್ನ ನಿನ್ನ ಪೂರ್ವಿಕರು ಯಾರೋ ನಿನಗಾಗಿ ಇಟ್ಟಿದ್ರು ಅಂತ ಹೇಳಿ ಕಾಣಿಸ್ತತಿ, ತಗೋ ಅಂತ ಹೇಳಿ ಹೇಳ್ತಾನ. ಪೂರ್ವಿಕರಂದ್ರೆ ಯಾರು ಅಂತಂದ್ರ ಆತನ ತಂದೆ, ಅಜ್ಜ ಅಥವಾ ಮುತ್ತಜ್ಜ, ಇವರನ್ನ ನಾವು ಪೂರ್ವಿಕರಂತೀವಿ. ಅವರು ನಿನಗೋಸ್ಕರ ಇಟ್ಟಾರ, ತಗೋ ಅಂತ ಹೇಳಿ ಈರಣ್ಣ ಬೀರಣ್ಣಗ ಹೇಳ್ತಾನ. ಇವನು ಮಾತನ್ನ ಕೇಳಿದಂತಹ ಬೀರಣ್ಣ ಒಪ್ತಾನೋ ಇಲ್ಲೋ ಅನ್ನುವಂಥದ್ದನ್ನ ಇದರ ಮುಂದಿನ ಭಾಗದೊಳಗ ನೋಡೋಣ. ಥ್ಯಾಂಕ್ ಯು ಆಲ್.